ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೋಟೆಕಾರು ಇಲ್ಲಿನ ಚುನಾವಣೆಯು 5/1/2025 ನಡೆಯಲಿರುವ ಪ್ರಯುಕ್ತ ಇಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಾ, ಇಂದಿನ ಪತ್ರಿಕಾಗೋಷ್ಠಿ ನಡೆಸಿಕೊಡುವವರು ಮಂಡಲದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಶಾಲ್ವಾ ಕೋಯತ್ತಬೆಲ್ ಇವರು. ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಜಿಲ್ಲಾ ವಕ್ತಾರರಾದ ಮೋಹನ್ ರಾಜ್ KR ಉಪಸ್ಥಿತರಿದ್ದಾರೆ. ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಮಾಡೂರು ಉಪಸ್ಥಿತರಿದ್ದಾರೆ. ಜಿಲ್ಲೆಯ ಫಲಾನುಭವಿ ಪ್ರಕೋಷ್ಠದ ಸಹಸಂಚಾಲಕರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಉಪಸ್ಥಿತರಿದ್ದಾರೆ. ಜಿಲ್ಲೆಯ OBC ಮೋರ್ಚಾದ ಕಾರ್ಯದರ್ಶಿಯಾದ ರವಿ ಸೋರ್ ಉಪಸ್ಥಿತರಿದ್ದಾರೆ. ಮುಂದಿನ ಪತ್ರಿಕಾಗೋಷ್ಠಿಯನ್ನು ಮಂಡಲ ಅಧ್ಯಕ್ಷರಾದ ಜಗದೀಶ್ ಶಾಲ್ವಾ ಕೋಯತ್ತಬೆಲ್ ಅವರು ನಡೆಸಿಕೊಡಲಿದ್ದಾರೆ. ಎಲ್ಲ ಪತ್ರಕರ್ತ ಬಂಧುಗಳನ್ನು, ದೃಶ್ಯ ಮಾಧ್ಯಮದವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟೆಕಾರು ಇಲ್ಲಿನ ಆಡಳಿತ ಸಮಿತಿಗೆ 5/1/2025 ನಡೆಯಲಿರುವ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಸಂಘದ ಪರ ಸೇವೆ ಸಲ್ಲಿಸಲು ಸಮರ್ಥರಾಗಿರುವ BJP ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ನಿಲ್ಲಿಸಿದ್ದೇವೆ. ಸಂಘವನ್ನು ಯಶಸ್ವಿಯಾಗಿ ಮತ್ತು ಜನಸ್ನೇಹಿಯಾಗಿ ಮುನ್ನಡೆಸಲು ನಮ್ಮ ಆದ್ಯತೆಯ ಮತ್ತು ಬದ್ಧತೆಯ ಕಾರ್ಯಯೋಜನೆಗಳನ್ನು ಸಂಘದ ಸದಸ್ಯರ ಮುಂದಿಟ್ಟು ಚುನಾವಣೆಯಲ್ಲಿ ಹೆಜ್ಜೆ ಇಡುತ್ತಿದ್ದೇವೆ. ಸರ್ಕಾರವು ಘೋಷಣೆ ಮಾಡಿದಂತೆಯೇ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು 5 ಲಕ್ಷ ಸಾಲವನ್ನು ಸದಸ್ಯರಿಗೆ ನೀಡುವಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇವೆ. ಅದೇ ರೀತಿ ಸರ್ಕಾರವು ಘೋಷಣೆ ಮಾಡಿರುವಂತೆ 3% ಬಡ್ಡಿ ದರದಲ್ಲಿ ಗರಿಷ್ಠ 10 ಲಕ್ಷದವರೆಗೆ ಮಧ್ಯಮಾವಧಿ ಕೃಷಿ ಅಭಿವೃದ್ಧಿಗೆ ಸಾಲವನ್ನು ಕೊಡುವುದಾಗಿ ನಿಶ್ಚಯಿಸುತ್ತೇವೆ. ಸಂಘದ ವ್ಯಾಪ್ತಿಯಲ್ಲಿರುವ ಎಲ್ಲ ಗ್ರಾಮಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸಿ ಸದಸ್ಯರಿಗೆ ಅಗತ್ಯವಿರುವ ಸೇವೆಗಳನ್ನು ನೀಡಲು ಪ್ರಯತ್ನ ಮಾಡುತ್ತೇವೆ. ಪ್ರತಿ ಗ್ರಾಮಗಳ ಶಾಖೆಗಳಲ್ಲಿ ರಸಗೊಬ್ಬರ, ಕ್ರಿಮಿನಾಶಕ, ಕೀಟನಾಶಕ, ದಿನಸಿ ವಸ್ತುಗಳು, ಸದಸ್ಯರುಗಳಿಗೆ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಆದ್ಯತೆಯ ಕಾರ್ಯ. ಸದಸ್ಯರುಗಳಿಗೆ ಅನುಕೂಲವಾಗುವಂತೆ ಎಲ್ಲ ಶಾಖೆಗಳಲ್ಲಿ ಸುಲಭ ಬಡ್ಡಿ ದರದಲ್ಲಿ ಚಿನ್ನಾಭರಣ ಸಾಲ, ಆಪ್ತ ಸಾಲ, ವೇತನಾಧಾರಿತ ಸಾಲ, ವ್ಯಾಪಾರ ಉದ್ದೇಶಿತ ಸಾಲ, ವಾಹನ ಸಾಲ ಹಾಗೂ ಇನ್ನಿತರ ಸಾಲಗಳನ್ನು ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ನೀಡುವುದು. ಸದಸ್ಯರುಗಳಲ್ಲಿ ಉಳಿತಾಯದ ಮನೋಭಾವನೆ ಯೋಜನೆಯನ್ನು ಬೆಳೆಸಿ ಅವರು ಸಂಘದಲ್ಲಿ ಠೇವಣಿ ಇರಿಸುವಂತೆ ಪ್ರೇರೇಪಿಸಿ ಗರಿಷ್ಠ ಸಾಧ್ಯ ಬಡ್ಡಿಯನ್ನು ನೀಡುವುದು. ದಿನನಿತ್ಯದ ಉಳಿತಾಯ ಉದ್ದೇಶದಿಂದ ಪಿಗ್ಮಿ ಖಾತೆಯನ್ನು ತೆರೆಸಲು ಪ್ರಯತ್ನ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪಿಗ್ಮಿ ಸಂಗ್ರಾಹಕರ ನೇಮಕ ಮಾಡುವ ಮೂಲಕ ಗ್ರಾಮಾಂತರ ಭಾಗದಲ್ಲಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವುದು. ಸ್ವಸಹಾಯ ಯೋಜನೆ ಸಂಘಗಳ ಸ್ಥಾಪನೆಗೆ ಆದ್ಯತೆ, ಆ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಸಹಕರಿಸುವುದು. ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಸಾಲ ಯೋಜನೆ. ಈ ನವರತ್ನ ಯೋಜನೆಯ ಮೂಲಕ 14 ಗ್ರಾಮಗಳ ವ್ಯಾಪ್ತಿಯಲ್ಲಿರುವ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸಿ ಕರ್ನಾಟಕ ರಾಜ್ಯದಲ್ಲೇ ಮಾದರಿ ಸಹಕಾರಿ ಸಂಘವನ್ನಾಗಿಸಲು ಪ್ರಾಮಾಣಿಕತೆಯಿಂದ ಕಾರ್ಯನಡೆಸಲು ನಮ್ಮ ಅಭ್ಯರ್ಥಿಗಳು ಉತ್ಸುಕರಾಗಿದ್ದಾರೆ. ಚುನಾವಣೆಯಲ್ಲಿ BJP ಬೆಂಬಲಿತ ಅಭ್ಯರ್ಥಿಗಳನ್ನು ಜಯಗಳಿಸಲು ಪಕ್ಷದ ಪ್ರತಿಯೊಬ್ಬರೂ ಶಕ್ತಿ ಮೀರಿ ಕೆಲಸ ಮಾಡಲಿದ್ದಾರೆ. ಈಗಾಗಲೇ ಈ ಬಗ್ಗೆ ಸಭೆಗಳು, ನಿರಂತರ ಕೆಲಸ ಕಾರ್ಯಗಳು, ಮತದಾರರನ್ನು ಸಂಪರ್ಕಿಸುವ ಕಾರ್ಯಕ್ರಮಗಳು ಗ್ರಾಮಗಳಲ್ಲಿ ವ್ಯಾಪಕವಾಗಿ ನಡೆಯುತ್ತಿದೆ. ಈಗಾಗಲೇ ಇತ್ತೀಚೆಗೆ ನಡೆದಂತಹ ಪಾಣೆಮಂಗಳೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ, ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹಾಗೂ ಕೈರಂಗಲ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ BJPಯ ಅಭ್ಯರ್ಥಿಗಳು ಎಲ್ಲ ಸ್ಥಾನಗಳನ್ನು ಗೆದ್ದು ಹೊಸ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿಯೂ
ಮೂಲಕ ಗೆಲುವಿನ ಸರಮಾಲೆಯನ್ನು ಮುಂದುವರಿಸಲಿದ್ದಾರೆ ಎಂಬ ವಿಶ್ವಾಸ ನಮಗಿದೆ. ಈ ಸಲದ ನಮ್ಮ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿ ಈ ರೀತಿ ಇದೆ. ನಮ್ಮ ಸಾಲಗಾರ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಲ್ಲಿ ಅಬ್ದುಲ್ ಕರೀಂ UN, ಉದಯಕುಮಾರ್ ಶೆಟ್ಟಿ, ದಿವ್ಯ ಎಸ್ ಶೆಟ್ಟಿ, ಪದ್ಮನಾಭ ಗಟ್ಟಿ ಹಾಗೂ ಶಂಕರನಾರಾಯಣಾಚಾರ್ಯ ಇವರು ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದಾರೆ. ಅದೇ ರೀತಿ ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗದ ಎ ಪ್ರವರ್ಗದಲ್ಲಿ ಪ್ರಶಾಂತ್ ಎ ಇವರು ಸ್ಪರ್ಧಿಸಲಿದ್ದಾರೆ. ಸಾಲಗಾರ ಕ್ಷೇತ್ರದ ಹಿಂದುಳಿದ ವರ್ಗ ಬಿ ಪ್ರವರ್ಗದಲ್ಲಿ ದೇವದಾಸ್ ಎನ್ ಶೆಟ್ಟಿ ಇವರು ಸ್ಪರ್ಧಿಸಲಿದ್ದಾರೆ. ಸಾಲಗಾರ ಕ್ಷೇತ್ರದ ಅನುಸೂಚಿತ ಜಾತಿ ಮೀಸಲು ಸ್ಥಾನದಲ್ಲಿ ಸೀತಾರಾಮ ಕೆ ಇವರು ಸ್ಪರ್ಧಿಸಲಿದ್ದಾರೆ. ಸಾಲಗಾರ ಕ್ಷೇತ್ರ ಅನುಸೂಚಿತ ಪಂಗಡ ಮೀಸಲು ಸ್ಥಾನದಲ್ಲಿ ಶಿವಪ್ಪ ನಾಯ್ಕ ಕೆ ಇವರು ಸ್ಪರ್ಧಿಸಲಿದ್ದಾರೆ. ಸಾಲಗಾರ ಕ್ಷೇತ್ರದ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಕಮಲಗೌಡ ಮತ್ತು ರಮಣಿ ಸೋಮೇಶ್ವರ ಇವರು ಸ್ಪರ್ಧಿಸಲಿದ್ದಾರೆ. ಅದೇ ರೀತಿ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಬಾಬು ಶೆಟ್ಟಿ ಇವರು ಸ್ಪರ್ಧಿಸಲಿದ್ದಾರೆ. ಈ ಎಲ್ಲ ಅಭ್ಯರ್ಥಿಗಳ ಗೆಲುವಿಗಾಗಿ ಪಕ್ಷದ ಎಲ್ಲ ಕಾರ್ಯಕರ್ತರು ರಾತ್ರಿ ಹಗಲು ದುಡಿದು ಪಕ್ಷದ ಮುಂದಾಳತ್ವದಲ್ಲಿ ನಡೆಯುವಂಥ ಈ ಸಹಕಾರಿ ಚುನಾವಣೆಯಲ್ಲಿ ಮಾಧ್ಯಮ ಮಿತ್ರರುಗಳ ಸಹಕಾರವನ್ನು ಕೋರುತ್ತಾ ಎಲ್ಲರೂ ಕಾರ್ಯಕರ್ತರು ಇದಕ್ಕೆ ಶ್ರಮಿಸಬೇಕಾಗಿ ವಿನಂತಿಸುತ್ತಾ ನಾನು ಈ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆತ್ಮೀಯ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾಜಪದ ಅಧ್ಯಕ್ಷರಾದಂಥ ಜಗದೀಶ್ ಸಾಲ್ವ ಕುವೆತಬೇಲ್ರವರು ನಡೆದೇನು 5 ತಾರೀಕಿಗೆ ನಡೆಯಲಿರುವಂತಹ ಚುನಾವಣೆ ನಮ್ಮ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆ ಒಂದು ಚುನಾವಣೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಬಾರಿ ಭಾಜಪ 12 ಕ್ಷೇತ್ರಗಳಲ್ಲಿ ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಎಲ್ಲ ವಿವರಗಳನ್ನು ನಮ್ಮ ಅಧ್ಯಕ್ಷರು ನೀಡಿದ್ದಾರೆ. ಬಹಳ ವಿಶೇಷವಾಗಿ ಈ ಬಾರಿ ಇಷ್ಟರವರೆಗೆ ಏನು ನಮ್ಮ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಆಡಳಿತ ಮಾಡುತ್ತಿರುವಂತಹ ಏನು ವ್ಯವಸ್ಥೆ ಇದೆ, ಅದಕ್ಕೆ ವಿಭಿನ್ನವಾಗಿ ನಾವು ಈಗಾಗಲೇ ನಮ್ಮ ಧ್ಯೇಯೋದ್ದೇಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇವತ್ತು ರೈತರಿಗೆ ಯಾವ ರೀತಿಯಾದ ನ್ಯಾಯವನ್ನು ದೊರಕಿಸಿಕೊಡಬಹುದು, ಅವರನ್ನು ಅಭಿವೃದ್ಧಿಯ ಕಡೆ ಯಾವ ರೀತಿ ನಾವು ತಗೊಂಡು ಹೋಗ್ಬೋದು ಎಂಬ ನಿಟ್ಟಿನಲ್ಲಿ ನಮ್ಮೆಲ್ಲ ಹಿರಿಯರು ಎಲ್ಲ ಕೂತು ಚರ್ಚೆ ಮಾಡಿ ಈ ಬಾರಿ ಈ ಒಂದು ಕೋಟೆಕಾರು ವ್ಯವಸಾಯ ಸೇವಕ ಸಹಕಾರಿ ಸಂಘದ ಚುನಾವಣೆಗೆ ನಾವೆಲ್ಲರೂ ಕೂಡ ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಸಾಲಗಾರರದ್ದು ಮತ್ತು ಸಾಲಗಾರಲ್ಲದ ಮತ್ತು ಸಾಮಾನ್ಯದೆಲ್ಲ ಅಭ್ಯರ್ಥಿಗಳನ್ನು ಒಂದು ಗೆಲ್ಲಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ 12 ಜನ ಅಭ್ಯರ್ಥಿಗಳು ಕೂಡ ಈ ಬಾರಿ ಬಹುಮತವನ್ನು ಪಡೆಯುತ್ತಾರೆ ಎಂಬ ವಿಶ್ವಾಸದೊಂದಿಗೆ ನಾವೆಲ್ಲರೂ ಕೂಡ ಆ ಕಡೆ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇವೆ. ಮಾಧ್ಯಮದ ಮಿತ್ರರಾದ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಅಧ್ಯಕ್ಷರು ಹೇಳಿದಂತೆ ನಮ್ಮ ಎಲ್ಲ ಒಳ್ಳೊಳ್ಳೆ ಅಭ್ಯರ್ಥಿಗಳು ಎಲ್ಲ ಕ್ಷೇತ್ರಗಳಲ್ಲಿ ಅದು ಕೇವಲ ರಾಜಕೀಯವಾಗಿ ಮಾತ್ರ ಸೀಮಿತವಾಗದೆ 12 ಜನರು ಕೂಡ ಸಾಮಾಜಿಕವಾಗಿ ಬಹಳ ಸಾಮಾಜಿಕ ಕಳಕಳಿ ಉಳ್ಳಂತಹ ಅಭ್ಯರ್ಥಿಗಳನ್ನೇ ನಾವು ಈ ಬಾರಿ ಕಣಕ್ಕಿಳಿಸಿದ್ದೇವೆ. ಎಲ್ಲರೂ ಕೂಡ ತಮ್ಮ ಕೆಲಸಗಳನ್ನು ಈಗಾಗಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಜೊತೆಗೂಡಿ ನಮ್ಮೆಲ್ಲ ಒಟ್ಟು 1784 ಸಾಲಗಾರರ ಮತದಾರರಿದ್ದಾರೆ, 774 ಸಾಲಗಾರರಲ್ಲದ ಮತದಾರರಿದ್ದಾರೆ. ಇವರೆಲ್ಲರನ್ನು ಕೂಡ ಸಂಪರ್ಕ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಮತವನ್ನು ಹಾಕತಕ್ಕಂಥ ಒಂದು ವಿನಂತಿಯನ್ನ ನಾವೆಲ್ಲರೂ ಕೂಡ ಮಾಡಲಿಕ್ಕಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಲುವಾಗಿ ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ ಸಂಘದ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನು ಹಾಕಿದ ಬಗ್ಗೆ ಮತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ಜಗದೀಶ್ ಕುವೆತಬೇಲ್ರವರು ಬಿಡುಗಡೆ ಮಾಡಿದ್ದಾರೆ. ಒಂದಿಷ್ಟು ವಿಚಾರ ಏನಂದರೆ, ಕಳೆದ ಹಲವು ವರ್ಷಗಳಿಂದ ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘದಲ್ಲಿ
ಒಂದು ತಂಡ ಸರ್ವಾಧಿಕಾರಿ ಧೋರಣೆಯಿಂದ ಆಡಳಿತವನ್ನು ಮಾಡಿಕೊಂಡು ಬಂದಿದೆ. ಈ ಸರ್ವಾಧಿಕಾರಿ ಆಡಳಿತವನ್ನು ಅಂತ್ಯಗೊಳಿಸುವ ದೃಷ್ಟಿಕೋನದಿಂದ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳನ್ನು ಬಹಳ ಸಮಗ್ರವಾಗಿ ಈ ಚುನಾವಣೆ ಎದುರಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ದೇವೆ. ಗೊತ್ತಿರಬಹುದು, ಈ ಕ್ಷೇತ್ರದ ಮಂಚಿ ಕೈರಂಗಳ ಸಹಕಾರಿ ಸಂಘಗಳಲ್ಲಿ ಕೂಡ ಈ ಪ್ರಯೋಗ ಯಶಸ್ವಿಯಾಗಿದೆ ಮಾಡಿ. ಯಾಕಂದರೆ ಕಳೆದ ಹಲವು ವರ್ಷಗಳಿಂದ ಬೇರೆ ತಂಡದ ಆಡಳಿತವನ್ನು ಅಂತ್ಯಗೊಳಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳಿಗಳನ್ನು ವಿಜಯ ಗಳಿಸಿದ್ದನ್ನು ತಾವು ಕಾಣಬಹುದು. ಅದೇ ರೀತಿ ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘದಲ್ಲಿ ಈ ಬಾರಿ ತಾವು ಆಡಳಿತವನ್ನು ಚುಕ್ಕಾಣಿ ಹಿಡಿಬೇಕು ಅಂತ ದೃಷ್ಟಿಕೋನದಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿತ ಅಭ್ಯರ್ಥಿಗಳನ್ನು ನಾವು ಇವತ್ತು ಕಣಕ್ಕಿಳಿಸಿದ್ದೇವೆ. ಒಂದು ಮಾತು ಗೊತ್ತಿರಬಹುದು, ಕೋಟೆಕಾರು ವ್ಯವಸಾಯಿ ಸಹಕಾರಿ ಸಂಘದಲ್ಲಿ ಈ ಹಿಂದೆ 9,000 ಚಿಲ್ಲರೆ ಲಾಸ್ಟ್ ಕಳೆದ ಚುನಾವಣೆಯಲ್ಲಿ ಮೆಂಬರ್ಶಿಪ್ ಇತ್ತು, ಮತದಾರರಿದ್ದರು. ಈ ಬಾರಿ ಕೇವಲ 1784 ಮತದಾರರ ಪಟ್ಟಿಯಲ್ಲಿ ಅಷ್ಟು ಇಳಿಕೆಯನ್ನು ಕಂಡಿದೆ. ಯಾಕೆ ಇಳಿಕೆಯನ್ನು ಕಂಡಿದೆ ಅಂತಂದರೆ ಆ ಸರ್ವಾಧಿಕಾರಿ ಧೋರಣೆ ಇರತಕ್ಕಂಥ ಆಡಳಿತ ಮಂಡಳಿಯು ಅವರಿಗೆ ಬೇಕಾದವರಿಗೆ ಮಾತ್ರ ಸದಸ್ಯತೆಯನ್ನು ಇಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಮತದಾರ ಪಟ್ಟಿಯನ್ನು ಪರಿಶೀಲನೆ ಮಾಡುವಾಗ ಮೃತಪಟ್ಟವರ ಸದಸ್ಯತನ ಈಗಲೂ ಕೂಡ ಅಲ್ಲಿ ಪೆಂಡಿಂಗ್ ಇದೆ, ಅವರಿಗೆ ಮತದಾನದ ಹಕ್ಕಿದೆ. ಕೆಲವು ಹೆಚ್ಚಿನ ಯುವಕರ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರನ್ನು ಈಗ ಡಿಲೀಟ್ ಆಗಿದೆ. ಇಂಥ ಒಂದು ಕೆಲಸವನ್ನು ಷಡ್ಯಂತ್ರವನ್ನು ಈಗಿನ ಆಡಳಿತ ಮಂಡಳಿ ಮಾಡಿದೆ. ಅದು ಅಲ್ಲದೆ ಒಂದು ಮತದಾರ ಈ ವ್ಯವಸಾಯ ಸಹಕಾರಿ ಸಂಘದ ಚುನಾವಣೆ ಮಾಡಬೇಕಾದ್ರೆ ಬ್ಯಾಂಕ್ ಕೊಟ್ಟಂಥ ಸಹಕಾರಿ ಸಂಘ ಕೊಟ್ಟಂಥ ಗುರುತಿನ ಚೀಟ ಅಗತ್ಯ ಇರುವಂಥ ಕಾರಣದಿಂದ ನಾವು ಈಗ ಆ ಗುರುತು ಚೀಟನ್ನು ಹಂಚುವ ಕೆಲಸದಲ್ಲಿ ಕೂಡ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಬ್ಯಾಂಕಿನಲ್ಲಿ ಹಲವು ಗುರುತು ಚೀಟಿಗಳನ್ನು ಇಟ್ಕೊಂಡು ಅವರಿಗೆ ಬೇಕಾದವರಿಗೆ ಮಾತ್ರ ಗುರುತಿನ ಚೀಟನ್ನು ನೀಡುವಂಥ ಒಂದು ಕೆಲಸವನ್ನು ಈಗಿನ ವ್ಯವಸಾಯ ಬ್ಯಾಂಕಿನ ಆಡಳಿತ ಮಂಡಳಿ ಮಾಡ್ತಾ ಇದೆ. ಇದನ್ನು ಕೂಡ ನಾವು ತೀವ್ರ ರೀತಿಯಲ್ಲಿ ಖಂಡಿಸ್ತೇವೆ. ಯಾವುದೇ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೆಯಬೇಕಾದ್ರೆ ಅಲ್ಲಿ ಬ್ಯಾಂಕಿನ ಸಹಕಾರಿ ಸಂಘದ ನಿಯಮದ ಪ್ರಕಾರ ಪ್ರತಿಯೊಬ್ಬ ಸದಸ್ಯನಿಗೂ ಗುರುತು ಚೀಟು ಹಂಚುವಂಥ ಕೆಲಸವನ್ನು ಆ ಸಹಕಾರಿ ಬ್ಯಾಂಕಿನ ಆಡಳಿತಾಧಿಕಾರಿ ಮಾಡಬೇಕು. ಆದರೆ ಇವತ್ತು ಆ ಬ್ಯಾಂಕಿನ ಆಡಳಿತಾಧಿಕಾರಿ ಕೂಡ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಈಗಿನ ಆಡಳಿತ ಮಂಡಳಿ ಜೊತೆ ಸೇರಿಕೊಂಡು ಈ ಚುನಾವಣೆಯಲ್ಲಿ ಷಡ್ಯಂತ್ರ ಮಾಡಿ ನಾವು ಗೆಲ್ಲಬೇಕು ಅಂತ ದೃಷ್ಟಿಕೋನದಲ್ಲಿ ಕಾರ್ಯಸೂಚಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬಗ್ಗೆ ಏನು ಹೇಳೋದಂದರೆ ಕಳೆದ ಹಲವು ವರ್ಷಗಳಿಂದ ಒಂದೇ ಆಡಳಿತ ಮಂಡಳಿ ಆ ಚುನಾವಣೆಯಲ್ಲಿ ಗೆದ್ದು ಬರುವುದರಿಂದ ಆ ಬ್ಯಾಂಕಿನಲ್ಲಿ ಯಾವ ರೀತಿ ಆಡಳಿತ ಮಾಡಿದೆ ಎನ್ನುವ ಸಮಗ್ರ ವಿಚಾರ ತಿಳಿಯಬೇಕು ಅಂತ ಅದಕ್ಕೋಸ್ಕರ ನಾವು ಎಲ್ಲ ಆ ಬ್ಯಾಂಕಿನ ಪ್ರತಿಯೊಬ್ಬ ಮತದಾರರಲ್ಲಿ ವಿನಂತಿ ಮಾಡುವುದು ಏನಂದರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಿ. ಖಂಡಿತವಾಗಿ ಮುಂದೆ ಬರತಕ್ಕಂಥ 5 ವರ್ಷಗಳಲ್ಲಿ ನಾವು ಉತ್ತಮ ಆಡಳಿತವನ್ನು ಕೊಟ್ಟು ಪ್ರತಿಯೊಬ್ಬ ರೈತರಿಗೆ ಹಣಕಾಸಿನ ಸೌಲಭ್ಯ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವ ದೃಢನಿಷ್ಠೆಯಲ್ಲಿ ಈ ಬಾರಿ ನಮ್ಮ ಚುನಾವಣೆಯನ್ನು ಎದುರಿಸಿದ್ದೇವೆ. ಅದಕ್ಕೋಸ್ಕರ ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘದ ಪ್ರತಿಯೊಬ್ಬ ಮತದಾರರಲ್ಲಿ ವಿನಂತಿ ಮಾಡೋದೇನೆಂದರೆ ಈ ಬಾರಿ ನಮ್ಮ ಅಭ್ಯರ್ಥಿಗಳೊಂದು ಅವಕಾಶ ಮಾಡಿಕೊಡಿ. ಕಳೆದ 13 ಗ್ರಾಮಗಳಿಗೆ ಸೀಮಿತವಾಗಿರ್ತಕ್ಕಂಥ ಈ 14 ಗ್ರಾಮಗಳಿಗೆ ಸೀಮಿತವಾಗಿರ್ತಕ್ಕಂಥ ಈ ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕಿನ ಸೌಲಭ್ಯಗಳು ಪ್ರತಿ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನೋಂಥ ವಿಚಾರವನ್ನು ಹೇಳುತ್ತಾ ಬರತಕ್ಕಂಥ ನಾಳಿದ್ದು ಭಾನುವಾರ ನಡೆಯತಕ್ಕಂಥ ಚುನಾವಣೆಯಲ್ಲಿ ಕೋಟೆಕಾರು ವ್ಯವಸಾಯ ಸಂಘದ ಪ್ರತಿಯೊಬ್ಬ ಮತದಾರರು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು. ಅದು ಅಲ್ಲದೆ ನಿಮಗೆ ಗೊತ್ತಿರ್ಬೋದು, ಅವರ ಈ ಸಮಗ್ರ ಈಗಿನ ಆಡಳಿತ ಮಂಡಳಿ ಇರತಕ್ಕಂಥ ಇಬ್ಬರು ನಾವು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳು ಅಂತ ಹೇಳಿ ಚುನಾವಣೆಯಲ್ಲಿ ಮತವನ್ನು ಪಡುವಂಥ ಒಂದು ಷಡ್ಯಂತ್ರದಲ್ಲಿ ಇದ್ದಾರೆ. ಅದನ್ನು ಕೂಡ ನಾವು ಈ ಮುಖಾಂತರ ನಾವು ಖಂಡಿಸ್ತೇವೆ. ನಾವು ನಮ್ಮ ಅಧ್ಯಕ್ಷರು ಯಾವ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದರೋ ಅವರೇ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಗಳಾಗಿರ್ತಾರೆ ಅಂತ ವಿಚಾರವನ್ನು ಕೂಡ ತಮ್ಮ ಗಮನಕ್ಕೆ ತಾವು ತರ್ತಿದ್ದೇವೆ. ಕೋಟೆಕಾರ್ ಸೇವಾ ಸಹಕಾರಿ ಸಂಘ ಇದರ ಚುನಾವಣೆ ನಿಮಿತ್ತ ನಡೆದಂಥ ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟಿರುವಂಥ ನಮ್ಮ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದಂಥ ಜಗದೀಶ್ ಆಲೋ ಕುವತಬೇಲ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ವಕ್ತಾರರಾದಂಥ ಮೋಹನ್ ರಾಜ್ KR, ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ದಯಾನಂದ್ ತೊಕ್ಕೋಟ್, ಹಾಗೆ ಜಿಲ್ಲಾ
OBC ಮೋರ್ಚಾದ ಕಾರ್ಯದರ್ಶಿ ಆಗಿರುವಂಥ ರವಿ ಸೋರ್, ಜಿಲ್ಲಾ ಪ್ರಕೋಷ್ಠದ ಸಂಚಾಲಕರಾಗಿರುವಂಥ ಜಿತೇಂದ್ರ ಶೆಟ್ಟಿ, ಹಾಗೆ ಈ ಪತ್ರಿಕಾಗೋಷ್ಠಿಗೆ ಸಲಹೆ ಮಾಡಿ ಕೊಟ್ಟಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದವರು ಹತ್ರ ಒಂದು ವಿನಂತಿ, ತಮಗೆ ಏನಾದರೂ ಸಂದೇಹಗಳಿದ್ದರೆ ಅದನ್ನು ಕೇಳಿ ಅದನ್ನು ಪರಿಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. BJP ಬೆಂಬಲಿತ ಅಂದರೆ ಸಹಕಾರ ಭಾರತಿ ಅಂದರೆ BJP ಒಂದು ಅಂಗ. ಈಗ ನಾವು ಘೋಷಿಸಿದ 12 ಸಹಕಾರಿ ಪ್ರಕೋಷ್ಠದಿಂದ ಬಂದವರು 12 ಅಭ್ಯರ್ಥಿಗಳು ಕೂಡ ಸಹಕಾರಿ BJP ಬೆಂಬಲಿತ ಅಭ್ಯರ್ಥಿಗಳು. ಅವರಿಗೆ ಚಿಹ್ನೆ ಇರುವುದಿಲ್ಲ. ಹಾಗಾಗಿ ನಮ್ಮ ಪಂಚಾಯತ್ ಚುನಾವಣೆ ಹೇಗೆ ನಡೀತದೆ ಹಾಗೆ ಇವರು BJP ಬೆಂಬಲಿತ ಅಭ್ಯರ್ಥಿಗಳು. ನಾವು ಈಗ 12 ಮಂದಿ ಅಧಿಕೃತವಾಗಿ ಯಾರನ್ನು ಇಲ್ಲಿ ಘೋಷಣೆ ಮಾಡಿದ್ದೇವೆ ಅವರು ಮಾತ್ರ BJP ಬೆಂಬಲಿತ ಅಭ್ಯರ್ಥಿಗಳು. ಇನ್ನು ಯಾರೇ ಅಭ್ಯರ್ಥಿಗಳು ಸ್ಪರ್ಧಿಸಿದರೂ ಕೂಡ, ಬೇರೆ ಅಭ್ಯರ್ಥಿಗಳು ಸ್ಪರ್ಧಿಸಿದರೆ ಅವರು BJP ಬೆಂಬಲಿತ ಅಭ್ಯರ್ಥಿಗಳು ಆಗಿರುವುದಿಲ್ಲ. ಹೌದು, ಅದು ಬೇರೆ. ವಿಜಯಕುಮಾರ್ ಶೆಟ್ಟರು ನಮ್ಮ BJP ಬೆಂಬಲಿತ ಅಭ್ಯರ್ಥಿ ಅಲ್ಲ. ಅವರು ಕಮ್ಯುನಿಸ್ಟ್ ಬೆಂಬಲಿತ ಇಲ್ಲದ್ರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಗಿರ್ಬೋದು. ಉದಯಕುಮಾರ್ ಸೊಲ್ಲೆಂಜೇರಿ ನಮ್ಮ BJP ಅಧಿಕೃತ ಅಭ್ಯರ್ಥಿ. ಅವರು ನಮ್ಮ BJP ಅಧಿಕೃತ ಅಭ್ಯರ್ಥಿ. ಉದಯಕುಮಾರ್ ಶೆಟ್ಟಿದ ಇನ್ನೊಬ್ಬರು ಇದ್ದಾರೆ, ಅವರು ನಮ್ಮ BJP ಬೆಂಬಲಿತ ಅಭ್ಯರ್ಥಿ ಅಲ್ಲ, ನಮ್ಮ ವಿರೋಧ ಬಣದ ಅಭ್ಯರ್ಥಿ ಅವರು. ನಮ್ಮ ಅಭ್ಯರ್ಥಿಯ ಚಿಹ್ನೆ ಕುಡಿಕೆ, ಮಣ್ಣಿನ ಕುಡಿಕೆ. ಅವರು ಉದಯಕುಮಾರ್ ಶೆಟ್ಟಿ ಇಬ್ಬರು ಇದ್ದಾರೆ ಅದರಲ್ಲಿ. ಒಬ್ಬರು ಉದಯಕುಮಾರ್ ಶೆಟ್ಟಿ ನಮ್ಮ ಅಧಿಕೃತ ಅಭ್ಯರ್ಥಿ. ಸಾಲ ರಹಿತ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವಂಥ ಉದಯಕುಮಾರ್ ಶೆಟ್ಟಿ ನಮ್ಮ BJP ಪಕ್ಷದ ಅಭ್ಯರ್ಥಿ ಅಲ್ಲ.